ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ನೋಡಿ, ಇದು ನನ್ನ ಕಿಚನ್ ಗಾರ್ಡನ್ನಲ್ಲಿ ಬೆಳೆದಿರುವಂತಹ ತೊಂಡೆ ಬಳ್ಳಿಯಲ್ಲಿ ಸಿಕ್ಕಿರುವಂತಹ ತೊಂಡೆಕಾಯಿ. ಸುಮಾರು 1/4 kg ಅರ್ಧ kg ಅಷ್ಟಿದೆ. ಬಿಗಿನಿಂಗಲ್ಲಿ ಇದು ಒಂದು 1/4 kg ಅರ್ಧ kg ಸಿಗುತ್ತೆ, ಆಮೇಲೆ ಜಾಸ್ತಿ ಸಿಗುತ್ತಾ ಹೋಗುತ್ತೆ. ಇವತ್ತು ನಾನು ನಿಮಗೆ ಅಜ್ವಾನ ಎಲೆ ಅಥವಾ ದೊಡ್ಡಪತ್ರೆ ಎಲೆ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಮನೆಯಲ್ಲೂ ತುಳಸಿ ನಂತರ ಇರಲೇಬೇಕಾದಂಥ ಒಂದು ಪ್ಲ್ಯಾಂಟ್ ಅಂತ ಹೇಳಿದ್ರೆ ಇದು ದೊಡ್ಡಪತ್ರೆ. ಕಾಮನ್ ಕೋಲ್ಡ್, ಥ್ರೋಟ್ ಇನ್ಫೆಕ್ಷನ್, ಹಾಗೆ ಅಜೀರ್ಣದಿಂದ ಬರುವಂತಹ ತಲೆನೋವು, ಇಂಡೈಜೆಷನ್ನು, ಇವಕ್ಕೆಲ್ಲದಕ್ಕೂ ಈ ಎಲೆಯಿಂದ ಟ್ರೀಟ್ಮೆಂಟ್ ಮಾಡ್ಬೋದು. ಇದು ಒಂದು ಆರೋಗ್ಯಕರವಾದ ಮನೆಮದ್ದಾಗಿ ಅಥವಾ ಆಯುರ್ವೇದದ ಔಷಧಿಯಾಗಿ ಉಪಯೋಗಿಸ್ಕೋಬೋದು. ಇದರ ಚಟ್ನಿ ಮಾಡೋದನ್ನ ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಹಂಚಿ ತೊಗೋತಾ ಇದ್ದೀನಿ, ಯಾಕಂದರೆ ಇಲ್ಲಿ ನಾನು ಚಟ್ನಿ ಮಾಡಿದ ನೆಕ್ಸ್ಟ್ ನಾನು ಅದಕ್ಕೆ ದೋಸೆ ಮಾಡ್ತಾಯಿದ್ದೀನಿ. ಹಾಗಾಗಿ ಹಂಚಿ ಕಾಯಕ್ಕೆ ಇಟ್ಟಿದ್ದೀನಿ. ಅದರ ಮೇಲೆ 2 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 2 ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಒಂಚೂರು ಎಣ್ಣೆ ಹಾಕಿಲ್ಲ. ಇದನ್ನು ಡ್ರೈ ಫ್ರೈ ಮಾಡ್ಕೊತಾನೆ ಇದಕ್ಕೆ ನಾನು ಗುಂಡು ಮೆಣಸಿನ್ಕಾಯಿ ಒಂದು 4 ಸೇರಿಸ್ತಾ ಇದ್ದೀನಿ. ನೀವು ಯಾವುದು ಬೇಕಾದರೂ ಸೇರಿಸ್ಕೋಬೋದು, ಆದರೆ ಖಾರ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಅಜ್ವಾನ ಅಥವಾ ದೊಡ್ಡಪತ್ರೆ ಎಲೆಯಲ್ಲಿ ಕೂಡ ಖಾರದ ಅಂಶ ಇರುತ್ತೆ. ಹಾಗಾಗಿ ಅದು ಥ್ರೋಟ್ ಇನ್ಫೆಕ್ಷನ್ನು ಮತ್ತು ವೈರಲ್ ಇನ್ಫೆಕ್ಷನ್ ಆದಾಗ ಥ್ರೋಟ್ನ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ ಕಾಣಿಸುವಂತಹ ಕಫ ಮತ್ತು ಶೀತ ಬಾಧೆಗೆ ಈ ಎಲೆಯನ್ನು ಮನೆಮದ್ದಾಗಿ ಬಳಸ್ತಾರೆ. ನೋಡಿ, ಇವಾಗ ಡ್ರೈ ಫ್ರೈ ಆಗ್ತಾಯಿದೆ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋದಾದರೆ ಕಾಳು ಮೆಣಸಿನ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಈಗ ಸುಮಾರು 1 ಹಿಡಿಯಷ್ಟು ಅಥವಾ 4 ಸ್ಪೂನಷ್ಟು ಒಣ ಕೊಬ್ಬರಿನ ಸೇರಿಸಿ ಇದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ. ಆ ರಾ ಸ್ಮೆಲ್ ಹೋಗಿ ಜಸ್ಟ್ ಫ್ರೈ ಆಗೋ ಸ್ಮೆಲ್ ಬಂದರೆ ಸಾಕು, ಅಷ್ಟು ಈ ಕೊಬ್ಬರಿನ ಹುರ್ಕೋಬೇಕು. ಹಾಗಾಗಿ ಎಲ್ಲ ಕಾಳುಗಳು ಫ್ರೈ ಆದಮೇಲೆ ನಾವು ಇದಕ್ಕೆ ಕೊಬ್ಬರಿನ ಹಾಕಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಬೇಕು. ಜೀರಿಗೆ ಮತ್ತು ಅಜ್ವಾನ ಎರಡೂ ಸೇರಿದಾಗ ಡೈಜೆಷನ್ ಪ್ರಾಬ್ಲಮ್ಮು ಮತ್ತು ಅಸಿಡಿಟಿ ಪ್ರಾಬ್ಲಮ್ಮು, ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಅದನ್ನು ರೆಡ್ಯೂಸ್ ಮಾಡುತ್ತೆ. ನೋಡಿ, ಇವಾಗ ಫ್ರೈ ಆಗಿದೆ. ಇದನ್ನೆಲ್ಲ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಈ ಫ್ರೈ ಆಗಿರೋ ಮೆಟೀರಿಯಲ್ ಎಲ್ಲ ಆರಕ್ಕೆ ಬಿಡಬೇಕು. ಅದನ್ನು ಕಂಪ್ಲೀಟಾಗಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಅದೇ ತವಾದ ಮೇಲೆ ಈಗ ನಾನು ಅಜ್ವಾನದ ಎಲೆಗಳನ್ನ ಫ್ರೈ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಶೀತ ಅಥವಾ ಕಫದ ತೊಂದರೆಗೆ ಈ ಎಲೆಗೆ 1 ಕಾಳುಮೆಣಸು ಹಾಗೂ 1 ಕಲ್ಲು ಉಪ್ಪನ್ನು ಹಾಕಿ ಚೆನ್ನಾಗಿ ಅದರ ರಸವನ್ನು ತೆಗೆದು ಒಳ್ಳೆಯಲ್ಲಿ ಮಕ್ಕಳಿಗೆ ಕುಡಿಸ್ಬೇಕು. ನೋಡಿ, ಈ ಥರ ದೊಡ್ಡಪತ್ರೆ ಕುಡಿನ ತಗೊಂಡು ಅದರ ಎಲೆಗಳನ್ನೆಲ್ಲ ತೆಗೆದು ತವಾ ಮೇಲೆ ಫ್ರೈ ಮಾಡೋಕ್ಕೆ ಹಾಕಬೇಕು. ತುಂಬ ಎಳೆದಿದ್ದರೆ ಕುಡಿನ ನಾವು ಹಾಗೇ ಫ್ರೈ ಮಾಡ್ಬೋದು. ತುಂಬ ಕಡಿಮೆ ನೀರನ್ನು ಕೇಳುವಂತಹ, ಎಲ್ಲ ವೆದರಲ್ಲೂ ಚೆನ್ನಾಗಿ ಬೆಳೆಯುವಂತಹ ಮತ್ತು ತುಂಬ ಕೇರಿಂಗ್ ಬೇಡದೇ ಇರುವಂತಹ ಪ್ಲ್ಯಾಂಟ್ಗಳಲ್ಲಿ ಇದು ಸಹ ಒಂದು. ನಮ್ಮ ಕಿಚನ್ ಗಾರ್ಡನ್ನಲ್ಲಿ ಅವಶ್ಯಕವಾಗಿ ಇರಲೇಬೇಕಾದಂತಹ ಒಂದು ಪ್ಲ್ಯಾಂಟ್ ಇದು. ನೋಡಿ, ಎಲೆ ತುಂಬ ರಫ್ ಆಗಿರುತ್ತೆ. ಯಾವಾಗ ಫ್ರೈ ಮಾಡ್ತಾ ಇದ್ದೀವಿ ಆವಾಗ ಅದು ಸಾಫ್ಟಾಗಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಟರ್ನ್ ಆಗ್ತಾಯಿದೆ ಮತ್ತು ಅದರ ಅರೋಮಾ ಕೂಡ ಚೇಂಜ್ ಆಗ್ತಾಯಿದೆ. ಈ ಥರ ಇದು ಸಾಫ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡಬೇಕು. ಇದಕ್ಕೂ ಸಹ ನಾನು ಎಣ್ಣೆ ಹಾಕಿಲ್ಲ. ನೋಡಿ, ಆ ಥರ ಡ್ರೈ ಫ್ರೈ ಮಾಡಿದ್ರೆ ಫುಲ್ ಸಾಫ್ಟ್ ಆಗುತ್ತೆ. ಈಗ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಇದೇ ಹೆಂಚಲ್ಲಿ ನಾನು ದೋಸೆ ಹಾಕ್ತೀನಿ. 1-2 ದೋಸೆ ಹಾಕೋಷ್ಟರಲ್ಲಿ ಈ ಹುರಿದಿಟ್ಟಿರೋವಂತಹ ಕಾಳು ಮತ್ತು ಎಲೆ ಎಲ್ಲ ಸ್ವಲ್ಪ ತಣ್ಣಗಾಗಿರುತ್ತೆ. ಅದನ್ನೆಲ್ಲ ಈಗ ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಗ್ರೈಂಡ್ ಮಾಡಬೇಕು. ಈ ದೊಡ್ಡಪತ್ರೆ ಅಥವಾ ಅಜ್ವಾನ ಎಲೆಯಲ್ಲಿ ಒಂದು 4-5 ವೆರೈಟಿಯಷ್ಟು ಚಟ್ನಿನ ಮಾಡ್ತೀನಿ. ಮುಂದಿನ ಎಪಿಸೋಡ್ಗಳಲ್ಲಿ ಅದನ್ನು ನಾನು ಮಾಡಿ ತೋರಿಸ್ತೀನಿ. ಈ ರೀತಿಯ ಔಷಧೀಯ ಸಸ್ಯಗಳು ನಮ್ಮ ಆಹಾರದ ತಟ್ಟೆಗೆ ಹತ್ತಿರ ಆಗ್ತಾ ಇದ್ದರೆ ದೇಹಕ್ಕೆ ಕಾಡುವಂತಹ ಅನೇಕ ರೋಗದ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ. ನೋಡಿ, ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹುಣಸೆಹಣ್ಣು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ಅದರಲ್ಲಿ ಡಸ್ಟ್ ಇರುತ್ತೆ. ಅದನ್ನು ಒಂದ್ಸಲಿ ರಿನ್ಸ್ ಮಾಡಿ ಹಾಕಿ ಈಗ ಗ್ರೈಂಡ್ ಮಾಡಿದ್ರೆ ರುಚಿಯಾದ ಘಮಘಮಿಸುವ ದೊಡ್ಡಪತ್ರೆ ಎಲೆ ಅಥವಾ ಅಜ್ವಾನದ ಎಲೆಯ ಚಟ್ನಿ ಸವಿಯಲು ಸಿದ್ಧವಾಗಿದೆ. ಈ ಚಟ್ನಿಯನ್ನು ನಾವು ದೋಸೆ, ಚಪಾತಿ, ಇಡ್ಲಿ ಹಾಗೆ ಬಿಸಿ ಅನ್ನದ ಜೊತೆ ತುಪ್ಪ ಸೇರಿಸಿ ತಿನ್ಬೋದು. ಘಮಘಮಿಸುವ ರುಚಿಯಾದ ಅಜ್ವಾನ ಅಥವಾ ದೊಡ್ಡಪತ್ರೆ ಚಟ್ನಿ ದೋಸೆಯೊಂದಿಗೆ ಸವಿಯಲು ಸಿದ್ಧವಾಗಿದೆ. ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ನ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.